ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಗುಹನು ಶ್ರೀರಾಮ ಲಕ್ಷ್ಮಣರ ವೃತ್ತಾಂತವನ್ನು ಭರತನಿಗೆ ಹೇಳಿದ್ದು ಎಂಬ 86ನೆಯ ಅಧ್ಯಾಯಕ್ಕೆ ಸ್ವಾಗತ. ಭರತನು ಶ್ರೀರಾಮನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಬೇಕು. ತನ್ನ ತಾಯಿಯ ಕಾರಣದಿಂದಾಗಿ ತನಗೆ ಪ್ರದತ್ತವಾದ ತಂದೆಯಿಂದ ಕೊಡಲ್ಪಟ್ಟ ರಾಜ್ಯವನ್ನು ಮರಳಿ ಶ್ರೀರಾಮನ ಕೈಗೆ ಒಪ್ಪಿಸಿ ಶ್ರೀರಾಮನ ಚರಣ ಸೇವೆಯನ್ನು ಮಾಡುತ್ತಾ ಶ್ರೀರಾಮನನ್ನು ಪುನಃ ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕೆಂದು ಬಂದಿರುವ ಆತನ ಸದಾಶಯವನ್ನು ತಿಳಿದು ಗುಹನು ಅತ್ಯಂತ ಸಂತೋಷ ಭರಿತನಾಗಿ ತನ್ನ ಕಾರಣದಿಂದಾಗಿಯೇ ರಾಮನು ಕಾಡಿಗೆ ಹೋದನೆಂದು ದುಃಖಿಸುತ್ತಿರುವ ಭರತನಿಗೆ ಸಮಾಧಾನವನ್ನು ಹೇಳುತ್ತಾ ಶ್ರೀರಾಮನು ವನವಾಸಕ್ಕೆ ಹೋಗುವ ಸಮಯದಲ್ಲಿ ರಾಮ ಲಕ್ಷ್ಮಣರ ನಡುವೆ ನಡೆದ ಸಂಗತಿಗಳನ್ನು ಹೇಳಿ ಆತನಿಗೆ ಸಮಾಧಾನ ಹೇಳುತ್ತಿರುವನು. ಆಮೇಲೆ ಅರಣ್ಯವಾಸಿಯಾದ ಗುಹನು ಮಹಾತ್ಮನಾದ ಭರತನನ್ನು ಮೃದು ನುಡಿಗಳಿಂದ ಸಂತವಿಡುತ್ತಾ ಹೀಗೆಂದನು. ಎಲೈ ಭರತನೇ, ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಇಲ್ಲಿಗೆ ಬಂದಿದ್ದಾಗ ಲಕ್ಷ್ಮಣನು ರಾತ್ರಿಯಲ್ಲಿ ಆತನನ್ನು ಕಾದಿರಬೇಕೆಂದು ನಿದ್ರೆಯಿಲ್ಲದೆ ಕುಳಿತುಕೊಂಡಿದ್ದನು. ಆಗ ಆತನನ್ನು ಕುರಿತು ಎಲೈ ಲಕ್ಷ್ಮಣ, ನಾನು ನಿನ್ನ ಸಲುವಾಗಿ ಉತ್ತಮವಾದ ಸುಪ್ಪತ್ತಿಗೆಯನ್ನು ತರಿಸಿದ್ದೇನೆ. ಈ ಸುಪ್ಪತ್ತಿಗೆಯ ಮೇಲೆ ಶಯನ ಮಾಡು. ಶ್ರೀರಾಮನು ವ್ರತಸ್ಥನು, ಮಿಕ್ಕವರು ನೆಲದ ಮೇಲೆ ಮಲಗಬಹುದು. ಅತ್ಯಂತ ಸುಖವನ್ನು ಅನುಭವಿಸಿಕೊಂಡಿದ್ದ ನೀನು ನೆಲದ ಮೇಲೆ ಮಲಗಬೇಡ. ನಾನು ಎಚ್ಚರಿಕೆಯಿಂದ ಶ್ರೀರಾಮನನ್ನು ಕಾದಿರುತ್ತೇನೆ. ನನಗೆ ಅವನಿಗಿಂತಲೂ ಹೆಚ್ಚಿನ ಪ್ರಿಯ ಸಖನಿಲ್ಲ. ಆತನಿಗೆ ನಾನು ಪ್ರಿಯ ಸಖನು. ಇದು ಸತ್ಯ. ಶ್ರೀರಾಮನ ಕೃಪೆಯಿಂದಲೇ ನಾನು ಸಮಸ್ತ ಲೋಕಗಳಲ್ಲಿಯೂ ಕೀರ್ತಿಯನ್ನು ಪಡೆದೇನು. ಆತನಿಂದಲೇ ಧರ್ಮಾರ್ಥ ಕಾಮಗಳನ್ನು ಪಡೆಯುವೆನು. ಆದ ಕಾರಣ ಸೀತಾ ಸಮೇತನಾಗಿ ಮಲಗಿರುವ ಶ್ರೀರಾಮನನ್ನು ನಾನು ಕಾದಿರುತ್ತೇನೆ. ಅವರು ನಿದ್ರೆ ತಿಳಿದೆದ್ದ ಮೇಲೆ ನಾನು ನಿದ್ರೆಯನ್ನು ಮಾಡುತ್ತೇನೆ ಎಂದು ಹೇಳಿದನು. ಲಕ್ಷ್ಮಣನು ಆಗ ನನ್ನನ್ನು ಕುರಿತು, ಅಂದರೆ ಗುಹನನ್ನು ಕುರಿತು, ಗುಹ, ಶ್ರೀರಾಮ ಎಂಥವನೆಂದು ನೀನು ಬಲ್ಲೆಯ? ರಣರಂಗದಲ್ಲಿ ದೇವಾಸುರರಲ್ಲಿ ಯಾರೂ ಆತನಿಗೆ ಎದುರಾಗಿ ನಿಲ್ಲುವವರಿಲ್ಲ. ಅಂತಹ ಸ್ವಾಮಿಯು ಹುಲ್ಲು ಹಾಸಿಗೆಯ ಮೇಲೆ ಸೀತಾ ಸಮೇತನಾಗಿ ಮಲಗಿದ್ದಾನೆ. ನೋಡು, ಈತನು ಸಾಧಾರಣನಾದ ಮನುಷ್ಯನಲ್ಲ. ದಶರಥ ರಾಯನ ತಪಸ್ಸಾಮರ್ಥ್ಯದಿಂದಲೂ ನಾನಾ ಪ್ರಕಾರವಾದ ವೃತೋಪವಾಸ ನಿಯಮಾದಿ ಪ್ರಯಾಸಗಳಿಂದಲೂ ಅವತರಿಸಿದವನು. ಈತನೊಬ್ಬನೇ ದಶರಥ ಮಹಾರಾಯನಿಗೆ ಸಮಾನವಾದ ಲಕ್ಷಣಗಳುಳ್ಳವನು. ಈತನು ವನಕ್ಕೆ ಹೋದರೆ ದಶರಥ ರಾಯನು ಬಹುಕಾಲ ಜೀವದಿಂದ ಇರಲಾರನೆಂದು ಅಂತಃಪುರದ ಸ್ತ್ರೀಯರೆಲ್ಲರೂ ಗೋಳಿಟ್ಟು ಚೈತನ್ಯಗೊಂದಿದರು. ಈಗ ಶ್ರೀರಾಮನು ವನಕ್ಕೆ ಬಂದನು. ಈಗ ಆತನ ಅರಮನೆಯ ರೋದನ ಧ್ವನಿಯಿಂದ ಪರಿಪೂರ್ಣವಾಗಿರುವುದು. ಕೌಸಲ್ಯಾದೇವಿಯು, ನನ್ನ ತಾಯಿಯಾದ ಸುಮಿತ್ರಾದೇವಿಯು, ದಶರಥ ರಾಯನು ಈತನ ಅಗಲಿಕೆಯಿಂದ ಉಂಟಾದ ದುಃಖಾತಿಶಯದಿಂದ ಜೀವಿಸಲಾರರು. ದೇವಾಧೀನದಿಂದ ನನ್ನ ತಾಯಿಯಾದ ಸುಮಿತ್ರಾದೇವಿಯು ತನ್ನ ಕಿರಿಯ ಮಗನಾದ ಶತ್ರುಘ್ನನು ಇರುವನೆಂದು ಧೈರ್ಯದಿಂದ ಜೀವಿಸಿಕೊಂಡಿರಬಹುದು. ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿಯು ಜೀವಿಸಲಾರಳು. ದಶರಥ ರಾಯನು ತನ್ನ ಮನೋರಥವನ್ನು ಪಡೆಯದೆ ಹೋದದ್ದರಿಂದಲೂ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡದೆ ವನಕ್ಕೆ ಕಳುಹಿಸಿದ್ದರಿಂದಲೂ ಜೀವಿಸಲಾರನು. ಅಲ್ಲಿರುವ ಮಕ್ಕಳು ಸ್ವರ್ಗಸ್ಥನಾದ ತಂದೆಗೆ ಅಗ್ನಿ ಸಂಸ್ಕಾರವನ್ನು ಮಾಡಿ ಪಿತೃಕಾರ್ಯವನ್ನು ತೀರಿಸುವರು. ಅವರು ಸಮಸ್ತ ರತ್ನಗಳಿಂದ ಸಂಪೂರ್ಣವಾಗಿ ಸಮಸ್ತ ಕಲ್ಯಾಣ ಮಹೋತ್ಸವಗಳಿಗೆ ಒಪ್ಪುವಂತಹ ಅಯೋಧ್ಯ ಪಟ್ಟಣದಲ್ಲಿ ಸುಖಿತರಾಗಿ ಸಂಚರಿಸುವರು. ನಾವು ಸತ್ಯಸಂಧನೂ ಕುಶಲಿಯೂ ಆದ ಶ್ರೀರಾಮನೊಡನೆ 14 ವರ್ಷ ವನವಾಸವನ್ನು ಪೂರೈಸಿಕೊಂಡು ಬಂದು ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸುವೆವೆ ಎಂದು ಹಂಬಲಿಸುತ್ತಾ ನುಡಿದನು. ಈ ಪ್ರಕಾರವಾಗಿ ಆ ರಾತ್ರಿಯು ಕಳೆದು ಸೂರ್ಯೋದಯವಾಗಲು ರಾಮ ಲಕ್ಷ್ಮಣರು ಈ ಭಾಗೀರಥಿ ತೀರದಲ್ಲಿ ನಾರು ಬಟ್ಟೆಯನ್ನುಟ್ಟು ಜಡೆಗಳನ್ನು ಧರಿಸಿಕೊಂಡರು. ಮಹತ್ತಾದ ಅರಣ್ಯದಲ್ಲಿ ಸಂಚರಿಸುವ ಮದ್ದಾನೆಗಳಂತೆ
ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ಸೀತಾ ಸಮೇತರಾಗಿ ಈ ಭಾಗೀರಥಿಯನ್ನು ದಾಟಿ ಮುಂದೆ ತೆರಳಿದರು ಎಂದು ಗುಹನು ಭರತನಿಗೆ ಹೇಳಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.